ಸರ್ ಪ್ರಧಾನಿ ಅವರನ್ನ ಭೇಟಿ ನಾನು ಭಾಳ ದಿನದಿಂದ ಅವರು ಒಂದು ರಿಕ್ವೆಸ್ಟ್ ಕಳಿಸ್ಕೊಟ್ಟಿದ್ದೆ ಭೇಟಿ ಮಾಡಬೇಕು ಅಂತ. ಸೊ ಅವ್ರೀಗ ಟೈಮ್ ಕೊಟ್ಟಿದ್ರು. ಯಾಕೆಂದರೆ ನಮ್ಮ ಲಾಸ್ಟ್ ಬಜೆಟಲ್ಲಿ ಏನೂ ಸೇರಲಿಲ್ಲ. ಆ ದೃಷ್ಟಿಯಿಂದ ಕೆಲವು ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲ್ ಆಗಿ ತಾವೆಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತ ಹೇಳಿ. ಯಾಕೆಂದರೆ ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದಮೇಲೆ ನಮ್ಮ ಬೆಂಗಳೂರು ಬಗ್ಗೆ ತಾವು ಆಲೋಚನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಹಿಂದೆ ಗಿಫ್ಟ್ ಸಿಟಿನೂ ಪ್ರಸ್ತಾವನೆ ಮಾಡಿದ್ರು, ಒಂದೇ ದೇಶದಲ್ಲಿ ಕೊಡೋಕ್ಕಾಗದು ಅಂತ ಹೇಳಿದ್ರು. ಈಗ ಅಟ್ಲೀಸ್ಟ್ ಈ ಪ್ರಾಜೆಕ್ಟ್ಸ್ಗಾರು ಕೊಡಿ. ಕೆಲವು ಸ್ಟಾಮ್ ವಾಟರ್ ಡ್ರೈನು, ಮೇಜರು, ಕೆಲವರು ಟನಲ್ ವಿಚಾರದಲ್ಲಿ, ಕೆಲವರು ಸಿಗ್ನಲ್ ಫ್ರೀ ಕಾರಿಡಾರು, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು. ಯಾಕೆಂದರೆ ಹೊರಗಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ ಅಂತ. ಸೊ ಅವರು ಖಂಡಿತ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಎರಡನೇದು 5,300 ಕೋಟಿ ಹೋದ ವರ್ಷ ಬಜೆಟ್ ಅನೌನ್ಸ್ ಆಗಿತ್ತು, ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಅಶ್ಯೂರ್ ಮಾಡಿದ್ದಾರೆ. ನಾನು ಅನೌನ್ಸ್ಮೆಂಟ್ ಮಾಡಿದರೆ ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಆಫೀಸರ್ಸಿಂದ ಎಲ್ಲ ಸ್ವಲ್ಪ ಅದನ್ನೆಲ್ಲ ಪರ್ಸ್ಯೂ ಮಾಡ್ತಾ ಇದ್ವಿ. ಮೂರನೇದು ಮಳೆ ವಿಚಾರದಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಹೇಳಿದೆ 40 TMC ಬಿಡಬೇಕಾಗಿತ್ತು, ನಾವು 80 TMC ಬಿಟ್ಟಿದ್ದೀವಿ ಅಂತ. ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ. ಮಾದಾಯಿದು ವೆರಿ ಸ್ಮಾಲ್, ಒಂದು ಮೀಟಿಂಗಲ್ಲೇ ಮಾದಾಯಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತದೆ ಕೂಡ ಅವರ ಗಮನ ಸೆಳೆದಿದ್ದೇನೆ. ಮೇಕೆದಾಟು ಅದೇ 40 ಇದ್ದೀನಿ 80 ಬಿಟ್ಟಿದ್ದೀವಿ ಅಂತಂದ್ರೆ ನೀರನ್ನ ಅಟ್ಲೀಸ್ಟ್ ಸ್ಟೋರ್ ಮಾಡ್ಕೋಬೇಕು. ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಸಮುದ್ರದಾಗ ಹೋಗೋದನ್ನ ನಾವು ತಡೆಗಟ್ಟೋಂಥದ್ದಕ್ಕೆ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಕೂಡ ತಿಳಿಸಿದ್ದೇನೆ. ನಾನು ಎಕ್ಸಾಮಿನ್ ಮಾಡಿಸ್ತೀನಿ. ನೀವೇ ಆದ್ರೆ ಸೆಟಲೈಟ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಒಳ್ಳೇದು ಅನ್ನೋದು ಅವ್ರು ತಿಳಿಸಿದ್ರು. ಸೊ ನೋಡೋಣ, ಅವರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಎರಡು ರಾಜ್ಯಗಳನ್ನ ಕರೆದು ಮಾತಾಡುವಂತ ಕೆಲಸ ಏನೋ ಮಾಡ್ತಾರೆ. ಅವ್ರು ತಿಳಿಸಿದ್ದೀವಿ. ಈಗ ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರು ನಾನು ಕೆಲವು ವಿಚಾರಗಳನ್ನ ನಾನು ಹೇಳೋಕ್ಕಾಗಲ್ಲ. ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡ್ತೀವಿ. ಅವ್ರು ವಾಸ್ತವಾಂಶ ಮಳೆ ಬರ್ತಾ ಇರೋದಲ್ಲ ಅವ್ರಿಗೆ ಅರ್ಥ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.